Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2, ಇದರ ಪದ್ಯ ಭಾಗ 6, ಮಗುವಿನ ಮೊರೆ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೃತಿಕಾರರ ಪರಿಚಯ. ಸಿದ್ದಯ್ಯ ಪುರಾಣಿಕ್ ಅವರು ಸಾಮಾನ್ಯ ಶಕ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ್ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಪಂಡಿತ್ ಕಲ್ಲಿನಾಥ್ ಶಾಸ್ತ್ರಿ ಪುರಾಣಿಕ್, ತಾಯಿ ದಾನಮ್ಮ ಪುರಾಣಿಕ್. ಇವರು ಬಾಲ್ಯದಿಂದಲೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅದರ ಹಿನ್ನೆಲೆಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ವಚನೋದ್ಯಾನದ ಅನುಭಾವಿ ಬಿರುದಾಂಕಿತರು. ಇವರಿಗೆ ಯಾವ ಬಿರುದಿದೆ? ವಚನೋದ್ಯಾನದ ಅನುಭಾವಿ ಎನ್ನುವಂಥ ಬಿರುದಾಂಕಿತವಿದೆ. ಕಾವ್ಯಾನಂದ ಎಂಬ ಕಾವ್ಯನಾಮಾಂಕಿತವನ್ನು ಹೊಂದಿದ್ದಾರೆ. ಸಿದ್ದಯ್ಯ ಪುರಾಣಿಕ್ ಅವರಿಗೆ ಕಾವ್ಯಾನಂದ ಕಾವ್ಯನಾಮ ಇದೆ. ಇವರು ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಈ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಕೂಡ ದೊರೆತಿದೆ. ಗುಲ್ಬರ್ಗಾದಲ್ಲಿ ನಡೆದ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಕೂಡ ಇವರಿಗೆ ಸಂದಿದೆ. ಪದಗಳ ಅರ್ಥ. ವರತೆ ಅಂದರೆ ನೀರು ಜಿನುಗುವ ತಗ್ಗು, ತೆರ ರೀತಿ, ನಾವೆ, ದೋಣಿ, ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸಿರ್ತಕ್ಕಂಥ ಸಾಧನ. ವಿಭು ಅಂದರೆ ದೇವರು, ಪರಮಾತ್ಮ, ಒಡೆಯ. ಹನತೆ, ದೀಪ. ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇ ಪ್ರಶ್ನೆ, ಯಾವುದು ಉರಿಯಲಿಲ್ಲ ಆರಲಿಲ್ಲ? ಬಾಳಹನತೆ, ಉರಿಯಲಿಲ್ಲ ಆರಲಿಲ್ಲ. ಪ್ರಶ್ನೆ 2, ಯಾವುದು ಮುಳುಗಲಿಲ್ಲ ತೇಲಲಿಲ್ಲ? ಬಾಳನಾವೆ, ಮುಳುಗಲಿಲ್ಲ ತೇಲಲಿಲ್ಲ. ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು? ಪ್ರಶ್ನೆ 3, ಉತ್ತರ. ನಾವು ಇರುವಿಗೊಂದು ಗುರಿಯ ತೋರು ಎಂದು ದೇವರಲ್ಲಿ ಬೇಡಿಕೊಳ್ಳಬೇಕು. ಪ್ರಶ್ನೆ 4, ನಾವು ಏನೆಂದು ಹಾಡಿಕೊಳ್ಳಬೇಕು? ನಾವು ಬದುಕಿಗೊಂದು ಅರ್ಥ ತೋರು ಎಂದು ಹಾಡಿಕೊಳ್ಳಬೇಕು. ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು? ಇವರ ಕಾವ್ಯನಾಮ ಕಾವ್ಯಾನಂದ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಉರಿಯಲಿಲ್ಲ ಆರಲಿಲ್ಲ ಬಾಳಹನತೆ ಹೇ ಪ್ರಭು, ಬತ್ತಲಿಲ್ಲ ತುಂಬಲಿಲ್ಲ ಬಾಳವರತೆ ಹೇ ವಿಭು. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ವ್ಯಾಕರಣ ಮಾಹಿತಿ. ಕ್ರಿಯಾಪದ. ಕೆಳಗಿನ ವಾಕ್ಯಗಳಲ್ಲಿ ಕಂಡುಬರುವ ಕ್ರಿಯಾಪದವನ್ನು ಓದಿ ತಿಳಿಯಿರಿ ಅಂತ ಹೇಳಿದ್ದಾರೆ. ಕ್ರಿಯಾಪದ ಅಂದರೆ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ. ಒಂದು ಕರ್ತೃವಿನ ಕ್ರಿಯೆ ಏನು ನಡೀತಾ ಇದೆ, ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ. ಇದು ಕರ್ತೃವು ಮಾಡುವ ಕೆಲಸವನ್ನು ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ರಾಮನು ನದಿಯಲ್ಲಿ ಈಜಿದನು. ಇದರಲ್ಲಿ ಈಜು ಅನ್ನೋ ಪದ ಏನಾಯಿತು? ಕ್ರಿಯಾಪದ. ಅದೇ ರೀತಿ ಇದರಲ್ಲಿ ಇರ್ತಕ್ಕಂಥ ಕ್ರಿಯಾಪದಗಳನ್ನು ಓದಿ ತಿಳಿಯಿರಿ ಅಂತ ಹೇಳಿದ್ದಾರೆ. ಇದರಲ್ಲಿ ರೈತನು ಗದ್ದೆಯಲ್ಲಿ ದುಡಿದನು. ಈ ದುಡಿ ಎನ್ನುವ ಪದ ಕ್ರಿಯಾಪದ ಇದು. ರೈತನು ಭತ್ತವನ್ನು ಚೀಲದಲ್ಲಿ ತುಂಬಿದನು, ತುಂಬುವನು, ಇದು ಕ್ರಿಯಾಪದ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವುವು. ಈ ಎಳೆ ಎನ್ನುವ ಪದ ಕ್ರಿಯಾಪದ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ. ತಿನ್ನು, ಓದು, ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ. ಮಾದರಿ. ಕುಣಿಯುತ್ತಾನೆ, ಕುಣಿದನು. ಅದೇ ರೀತಿ ತಿನ್ನು, ಓದು, ಆಡು ಅನ್ನೋ ಪದಗಳನ್ನು ಬರೆಯಿರಿ. ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ. ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ.
ಈ ಕರ್ತೃವಿನ ಕ್ರಿಯೆ ಏನಿದೆಯಲ್ಲ ಇದನ್ನು ಹೇಳ್ತಕ್ಕಂಥ ಪದವೇ ಕ್ರಿಯಾಪದ. ಈಗ ಒಂದು ಉದಾಹರಣೆ, ಶ್ಯಾಮನು ಆಟವನ್ನು ಆಡಿದನು. ಈ ಆಡಿದನು ಅನ್ನೋ ಪದದಲ್ಲಿ ಆಡು ಅನ್ನೋದು ಕ್ರಿಯಾಪದವನ್ನು ಸೂಚಿಸುತ್ತದೆ. ತಿನ್ನು, ಓದು, ಆಡು ಈ ಪದಗಳಲ್ಲಿ ಮಾದರಿಯಂತೆ ಅಂದರೆ ಈ ಪದಗಳನ್ನು ಮಾದರಿ ಅಂತ ಬರೆಯಿರಿ ಅಂತ. ಮಾದರಿ: ಕುನಿ ಕುಣಿಯುತ್ತಾನೆ, ಕುಣಿದನು. ಅದೇ ರೀತಿ ತಿನ್ನು ತಿನ್ನುತ್ತಾನೆ, ತಿಂದನು. ಓದು ಓದುತ್ತಾನೆ, ಓದಿದನು. ಆಡು ಆಡುತ್ತಾನೆ, ಆಡಿದನು.